ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಮಾಹಿತಿ ಮಂಜರಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರತಿದಿನ ಹೊಸ ವಿಡಿಯೋಗಳ ಮೂಲಕ ಹೊಸ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಪ್ರೇರಣೆ. ಹಾಗಾದರೆ ಬನ್ನಿ ಇಂದಿನ ಮುಖ್ಯ ವಿಷಯವನ್ನು ಪ್ರಾರಂಭಿಸೋಣ. ನಗು ಬದುಕಿನ ಸಿಹಿ ಅನುಭವ. ಮಾನವನ ಅಸ್ತಿತ್ವಕ್ಕೆ ನಗು ಒಂದು ಸಹಜ ಮತ್ತು ವಿಶಿಷ್ಟವಾದ ಪ್ರತಿಕ್ರಿಯೆ. ಇದು ಕೇವಲ ಒಂದು ದೈಹಿಕ ಕ್ರಿಯೆಯಲ್ಲ, ಬದಲಿಗೆ ನಮ್ಮ ಭಾವನೆಗಳು, ಸಾಮಾಜಿಕ ಸಂಬಂಧಗಳು ಮತ್ತು ಮಾನಸಿಕ ಆರೋಗ್ಯದ ಆಳವಾದ ಪ್ರತಿಬಿಂಬವಾಗಿದೆ. ನಗುವು ದುಃಖಕ್ಕೆ ಔಷಧ, ಒತ್ತಡಕ್ಕೆ ಪರಿಹಾರ ಮತ್ತು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಪ್ರಬಲ ಸಾಧನವಾಗಿದೆ. ಇದು ನಮ್ಮ ಬದುಕಿಗೆ ಬಣ್ಣ ತುಂಬುವ ಒಂದು ಸಿಹಿ ಅನುಭವ. ನಗುವಿನ ವೈಜ್ಞಾನಿಕ ಆಯಾಮ. ನಗು ಕೇವಲ ಮುಖದ ಸ್ನಾಯುಗಳ ಚಲನೆಯಲ್ಲ, ನಗುವಿನ ಹಿಂದೆ ಒಂದು ಸಂಕೀರ್ಣವಾದ ವೈಜ್ಞಾನಿಕ ಪ್ರಕ್ರಿಯೆ ಇದೆ. ನಾವು ನಕ್ಕಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್, ಸೆರೋಟೋನಿನ್ ಮತ್ತು ಎಂಡಾರ್ಫಿನ್ ಎಂಬ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಈ ಹಾರ್ಮೋನ್ಗಳು ಸಂತೋಷ ಮತ್ತು ನೆಮ್ಮದಿಯ ಭಾವನೆಗಳನ್ನು ಹೆಚ್ಚಿಸುತ್ತವೆ. ಡೋಪಮೈನ್ ಸಂತೋಷವನ್ನು ಹೆಚ್ಚಿಸಿದರೆ, ಎಂಡಾರ್ಫಿನ್ಗಳು ನೋವನ್ನು ಕಡಿಮೆ ಮಾಡುವ ನೈಸರ್ಗಿಕ ಔಷಧದಂತೆ ಕೆಲಸ ಮಾಡುತ್ತವೆ. ಆದ್ದರಿಂದ ನಗು ನಮ್ಮ ನೋವು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಗುವಿನಿಂದ ನಮ್ಮ ರೋಗನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಇದು ನಮ್ಮ ದೇಹಕ್ಕೆ ಒಂದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ನಗುವಿನ ಮಾನಸಿಕ ಮತ್ತು ಸಾಮಾಜಿಕ ಮಹತ್ವ. ನಗು ಕೇವಲ ವೈಯಕ್ತಿಕ ಅನುಭವವಲ್ಲ, ಇದು ಸಾಮಾಜಿಕ ಸಂವಹನಕ್ಕೂ ಒಂದು ಪ್ರಮುಖ ಸಾಧನವಾಗಿದೆ. ಒಬ್ಬ ವ್ಯಕ್ತಿಯನ್ನು ನೋಡಿ ನಕ್ಕಾಗ ಆ ನಗು ಮತ್ತೊಬ್ಬರಿಗೂ ಹರಡುತ್ತದೆ. ನಗು ಸಾಂಕ್ರಾಮಿಕ. ಇದು ಪರಸ್ಪರರ ನಡುವೆ ವಿಶ್ವಾಸ ಮತ್ತು ಬಾಂಧವ್ಯವನ್ನು ಬೆಸೆಯುತ್ತದೆ. ಉದಾಹರಣೆಗೆ, ಸ್ನೇಹಿತರೊಂದಿಗೆ ಹಾಸ್ಯಭರಿತವಾಗಿ ಮಾತನಾಡುವಾಗ ನಗುವು ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಅದೇ ರೀತಿ ಹೊಸ ಜನರೊಂದಿಗೆ ಬೆರೆತಾಗ ಒಂದು ಸಣ್ಣ ನಗು ಹಿಂಜರಿಕೆಯನ್ನು ಕಡಿಮೆ ಮಾಡಿ ಸಂಭಾಷಣೆಯನ್ನು ಸುಲಭಗೊಳಿಸುತ್ತದೆ. ನಗು ಒಂದು ಸಾರ್ವತ್ರಿಕ ಭಾಷೆಯಂತೆ, ಯಾವುದೇ ಭಾಷೆಯ ಅಡೆತಡೆಗಳಿಲ್ಲದೆ ಎಲ್ಲರನ್ನೂ ಒಂದೇ ಭಾವನೆಯಿಂದ ಜೋಡಿಸುತ್ತದೆ. ನಗು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಬಹಳ ಪ್ರಯೋಜನಕಾರಿ. ಖಿನ್ನತೆ ಮತ್ತು ಆತಂಕದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ನಗು ಒಂದು ಪ್ರಬಲ ಚಿಕಿತ್ಸೆಯಾಗಿದೆ. ನಗು ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ ಧನಾತ್ಮಕ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಒಂದು ಸಮಸ್ಯೆಯ ಬಗ್ಗೆ ಚಿಂತಿತರಾದಾಗ ಒಂದು ಸಣ್ಣ ನಗುವಿನ ಕ್ಷಣ ನಮ್ಮ ಮನಸ್ಸನ್ನು ಹಗುರಗೊಳಿಸಿ ಆ ಸಮಸ್ಯೆಯನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡುತ್ತದೆ. ನಗು ನಮ್ಮ ಮನಸ್ಸನ್ನು ಪುನರುಜ್ಜೀವನಗೊಳಿಸುವ ಶಕ್ತಿ ಹೊಂದಿದೆ. ನಗು ಮತ್ತು ಜೀವನದ ದೃಷ್ಟಿಕೋನ. ನಗು ಕೇವಲ ಸುಖದ ಸಮಯದಲ್ಲಿ ಮಾತ್ರವಲ್ಲ, ಕಷ್ಟದ ಸಮಯದಲ್ಲಿಯೂ ಸಹ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಜೀವನದಲ್ಲಿ ತೊಂದರೆಗಳು ಬಂದಾಗ ಕಷ್ಟಗಳನ್ನು ನಗುವಿನಿಂದ ಎದುರಿಸುವುದು ಒಂದು ಧೈರ್ಯಶಾಲಿ ಗುಣ. ನೋವಿನಲ್ಲಿ ನಗುವುದು ಸುಲಭವಲ್ಲ, ಆದರೆ ಅದು ನಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂದು ಸವಾಲನ್ನು ನಗುವಿನಿಂದ ಸ್ವೀಕರಿಸಿದಾಗ ಆ ಸವಾಲು ಕಡಿಮೆ ಭಾರ ಎನಿಸುತ್ತದೆ. ಇದು ನಮ್ಮಲ್ಲಿ ಹೋರಾಡುವ ಸ್ಫೂರ್ತಿಯನ್ನು ಹೆಚ್ಚಿಸುತ್ತದೆ. ಮಹಾತ್ಮ ಗಾಂಧಿಯವರು ಹೇಳಿದಂತೆ, ನಗು ದುಃಖದ ಬಾಗಿಲನ್ನು ಮುಚ್ಚಿ ಸಂತೋಷದ ಬಾಗಿಲನ್ನು ತೆರೆಯುತ್ತದೆ. ನಗು ಎಂಬುದು ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ನಗುವಿನಿಂದ ಕೂಡಿದ ಜೀವನವು ಹೆಚ್ಚು ಆಶಾವಾದಿ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಇದು ನಮ್ಮ ಸುತ್ತಲಿನ ಜಗತ್ತನ್ನು ಇನ್ನಷ್ಟು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ. ನಗು ಕೇವಲ ಒಂದು ಕ್ರಿಯೆಯಲ್ಲ, ಅದು ನಮ್ಮ ಆತ್ಮದ ಪ್ರತಿಧ್ವನಿ. ಕೊನೆಯ ಮಾತು. ನಗು ನಮ್ಮ ಜೀವನದ ಒಂದು ಅಮೂಲ್ಯ ಭಾಗ. ಇದು ಆರೋಗ್ಯವನ್ನು ಸುಧಾರಿಸುತ್ತದೆ, ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ನಮಗೆ ಶಕ್ತಿ ನೀಡುತ್ತದೆ. ನಾವು ಪ್ರತಿದಿನ ನಗುವಿಗೆ ಸ್ವಲ್ಪ ಜಾಗ ಕೊಟ್ಟರೆ ನಮ್ಮ ಜೀವನ ಇನ್ನಷ್ಟು ಅರ್ಥಪೂರ್ಣ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಪ್ರತಿದಿನ ನಗುತ್ತಾ, ಇತರರನ್ನು ನಗಿಸುತ್ತಾ ಬದುಕುವುದೇ ಜೀವನದ ನಿಜವಾದ ಸೌಂದರ್ಯ. ನಗು ಎಂಬ ಸಿಹಿ ಅನುಭವವನ್ನು ಹಂಚುತ್ತಾ ಸಂತೋಷದ ಜೀವನವನ್ನು ಸೃಷ್ಟಿಸೋಣ.